ಹೌದು, ಬಾಡಿಗೆ ಮನೇಲೇ ಇದ್ದೀನಿ. ನಾಳೆಯಿಂದ ಸಿನಿಮಾ ಮಾಡಲ್ಲ ಅಂದ್ರು ದೇವ್ರು ನನಗೆ ಚಂದ ತುಪ್ಪದನ್ನ ತಿನ್ಕೊಂಡು ಇರೋ ತರನೇ ಇಟ್ಟಿದ್ದಾನೆ. ಸ್ಟಾರ್ ತಮ್ಮ ಆಗಿದ್ರು, ಬಾಡಿಗೆ ಮನೇಲಿದ್ದಾರೆ, ಸ್ಟಾರ್ ಆದವರು ತಮ್ಮನಿಗೆ ಒಂದು ಮನೆ ಕಟ್ಸ್ಕೊಟ್ಟಿಲ್ಲ, ಈ ತರದ್ ಒಂದಷ್ಟು ವಿಚಾರಗಳು. ಸೊ ಹೌದಾ, ಏನದು ಮ್ಯಾಟರ್ ಅಂತ ಹೇಳಿ ಓಗಳನ್ನ ಶುರು ಮಾಡಿದ್ದು ಲಕ್ಷ್ಮೀನಾರಾಯಣ್ ಪವರ್ ಟಿವಿಲಿ ಇದ್ದಾಗ. ಸೊ ನೀವು ಅವ್ರಿಗೆ ಕೇಳಬೇಕು, ಯಾಕಂದ್ರೆ ಲಕ್ಷ್ಮೀನಾರಾಯಣ್ನ ತುಂಬಾ ಚೆನ್ನಾಗಿ ನನಗೆ ಗೊತ್ತು. ನನ್ನ ಪರಿಸ್ಥಿತಿ ಏನು ಅಂತಾನು ಲಕ್ಷ್ಮೀನಾರಾಯಣ್ ಗೊತ್ತು. ಒಳ್ಳೆ ಫ್ರೆಂಡ್ಸು, ನಾನು ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡೋದು. ಏನಕ್ಕೆ ಆ ಟಾಪಿಕ್ ಬಂತು, ಇಲ್ಲೋ ದರ್ಶನ್ ತಮ್ಮನ್ನ ನೋಡ್ಕೋತಿಲ್ಲ ಅಂತ ಅವನ್ನ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ನನಗೆ, ಏನಕ್ಕೆ ಅದು ಹೇಳಿದ್ರು ಅಂತ. ಬಟ್ ಸುಳ್ಳು ಹೇಳಿದವರು. ಅದು ಈಗ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ನಾನು ಕ್ವಶನ್ ಕೇಳಿದ್ರು ಅವ್ರು ಆನ್ಸರ್ ಹೇಳಿಲ್ಲ. ಏನಕ್ಕಿಲ್ಲ, ನಿಮ್ಮ ಜೊತೆಲಿರೋರು ಯಾರು ಹೇಳಿದ್ರು ಹೇಳಿ. ಈಗ ನಾನು ಹೇಳಿದಾನೆ, ನೀವೇ ತಾನೇ ಏನೋ ಲಕ್ಷ್ಮೀನಾರಾಯಣ್ ಪವರ್ ಟಿವಿಲಿ ಇದ್ದಾಗಲೇ ಹೇಳಿದ್ದು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನೀವು ಹೇಳಿದ್ರೆ ಅದು ಅವ್ರು ಕೇಳಿಲ್ಲ. ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು ಅವ್ರು ವೆರಿಫೈ ಮಾಡಿ ಅವ್ರು ಮಾಡಬೇಕು, ಅದು ಅವ್ರ ಜವಾಬ್ದಾರಿ. ಸೊ ಅವ್ರು ಅದು ಮಾಡಿಲ್ಲ ಅಂದರೆ ಅವ್ರ ಜವಾಬ್ದಾರಿ, ಅವ್ರು ಮಾಡಿಲ್ಲ. ಸೊ ಅವ್ರು ಅದಕ್ಕೆ ಆನ್ಸರ್ ಹೇಳ್ಬೇಕು, ನಂದೇನಿಲ್ಲ. ಬಟ್ ನನ್ನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಹೌದು, ಬಾಡಿಗೆ ಮನೇಲೇ ಇದ್ದೀನಿ. ನಾನು ಮನೆ ಕಟ್ಕೊಳ್ಳೋಕೆ ಸೈಟ್ ಇದೆ, ನಂತರ ಕಮರ್ಷಿಯಲ್ ಸೈಟ್ ಇದೆ, ನಂಗೆ ಚೆನ್ನಾಗಿ ರೆವೆನ್ಯೂ ಬರುತ್ತೆ. ನಾನು ನಾಳೆಯಿಂದ ಸಿನಿಮಾ ಮಾಡಲ್ಲ ಅಂದರೂ ದೇವ್ರು ನನಗೆ ಚಂದ ತುಪ್ಪದನ್ನ ತಿನ್ಕೊಂಡು ಇರೋ ಥರನೇ ಇಟ್ಟಿದ್ದಾನೆ. ಆರಾಮಾಗಿದ್ದೀನಿ.